ಇವತ್ ಮನೇಲಿ ಮಸ್ತ ಪಾಪ್ಕಾರ್ನ್ ಮಾಡ್ದೆ ಸೇಮ್ PVR ಥಿಯೇಟರ್ ತರ ಹೆಂಗಂತ ಹೇಳ್ತೀನಿ ಕೇಳ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಮಸ್ತ್ ಸ್ನಾನ ಮಾಡಿ ಶಿಸ್ತು ನಿಂತಾಗ. ನಮಸ್ಕಾರ KG ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಡೇ 23 ಆಫ್ 100K ಫಾಲೋವರ್ ಚಾಲೆಂಜ್. ಆಮೇಲೆ ರೆಡಿಯಾಗಿ ಹೊರಗೆ ಬಂದ್ ನೋಡಿದ್ರೆ ಇವಾಗ ಬೆಳಕಾಗ್ತಾ ಇದೆ. ವಾವ್, ನಿಜ ಅನ್ಕೊಂಡ್ರ ಸಂಜೆ ರಿಪಾದು ನಾ ಎದ್ದಿದ್ದು ಕೂಡ ಅವಾಗೆ. ಮನೆಯಲ್ಲಿ ಮಲ್ಕೊಂಡು ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು ಅಂತ ಹೊರಗ್ ಬಂದಿದ್ದೆ. ಅಲ್ಲಿ ನಮ್ಮ ಹೆಬ್ಬುಲಿ ಸಿಕ್ಕ. ಅಲ್ಲಿಂದ ಸೀದಾ ಮಾಲ್ಗೆ ಬಂದಿನಿ. ಮನೆಯಲ್ಲಿ ಥಿಯೇಟರ್ ತರ ಪಾಪ್ಕಾರ್ನ್ ಮಾಡ್ಕೋಬೇಕು ಅಲ್ಲ, ಅದಕ್ಕೆ ಹಂಗೆ ಬರುವಾಗ ಪಾನಿಪುರಿ ಕಂಡು. ಅದೆಲ್ಲ ಅನ್ಯಲ್ದಿ ತಿನ್ಬಾರ್ದು, ಆದ್ರೆ ಹೆಲ್ದಿ ಫುಡ್ ನಮಗೆ ಹೋಗ್ತದೆ ಹೇಳ್ರಿ. ಅದಕ್ಕೆ ಒಂದ್ 2 ಪ್ಲೇಟ್ ತಿಂದೇ ಬಿಟ್ಟೆ. ಜನ್ಮಕ್ಕೆ ಹೋಗೋ. ಹಂಗೆ ನಮ್ ಗೋಡ ಫ್ಯಾಮಿಲಿ ಹುಲಿ ಜೊತೆ ಮಾತಾಡ್ತಾ ಸೀದಾ ಮನೆಗೆ ಬಂದಿನಿ. ಆಮೇಲೆ ಒಳಗ್ ಬಂದ್ ನೋಡಿದ್ರೆ ಇದನ್ನ ಕುಕ್ಕರ್ದಾಗ ಹಾಕಿ ಮಾಡ್ಬೇಕು. ಆದ್ರೆ ನಾನು ಯಾವಾಗ ಕುಕ್ಕರ್ದಾಗ ಏನಾಕ್ ಹೋಗಿನಿ, ಅಯ್ಯೋ ಶಿವನೇ ಶಂಭುಲಿಂಗ, ನಂಗೆ ನೆನಪಿಲ್ಲ. ಅದಕ್ಕೆ ಫಸ್ಟ್ ಅಡುಗೆ ಮಾಡ್ಕೋಬೇಕು ಅಂತ ಅನ್ಕೊಂಡು ಅದನ್ನೇ ಮಾಡ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ದೆ ಬೇರೆ, ಮಾಡ್ತಾ ಇರೋದೇ ಬೇರೆ. ಅಡುಗೆ ಅಂತೂ ರೆಡಿ ಮಾಡ್ದೆ. ನಂಗಂತೂ ಊಟ ಮಾಡೋ ಮೂಡ ಹೋಯ್ತ್ರಿಪ್ಪ. ಹೆಂಗಿರ್ಬೇಕು ನೀವೇ ನೋಡ್ರಿ. ಅದಕ್ಕೆ ಬಿಗ್ ಬಾಸ್ ನೋಡ್ತಾ ಕುಂತಿದ್ದೆ. ಅವಾಗ ಚೂರು ಹಸು ಶುರು ಆಯ್ತು ನೋಡ್ರಿ. ಅದಕ್ಕೆ ಮಸ್ತ್ ಹಾಕೊಂಡು ಶಿಸ್ತು ಸಪಾಸಟ್ ಮಾಡ್ದೆ. ತಾಬಡ್ ತೋಬಡ ಅಷ್ಟು ತಿಂದ್ರು ನಂಗ್ ಮತ್ ಹಸುವಾಗಿದೆ. ಪಾಪ್ಕಾರ್ನ್ ತಂದಿನಲ್ಲ, ಅದನ್ನ ಮಾಡೋ ತನಕ ಹೆಂಗ್ ಸುಮ್ ಕೊಡ್ತೀನಿ ಹೇಳ್ರಿ. ಅದಕ್ಕೆ ಪಟಾಪಟ್ ಅಂತ ಎಲ್ಲಾನು ರೆಡಿ ಮಾಡಿ ಹರ್ದ ಹಾಕಿ ಜಸ್ಟ್ 2 ಮಿನಿಟ್ ದಾಗ ರೆಡಿನೇ ಆಯ್ತು. ಅದ್ರೊಳಗ ಸ್ವಲ್ಪ ಮಸಾಲೆ ಹಾಕಿ ಹಂಗೆ ಅಲ್ಲಾಡ್ಸೋದು. ಆಮೇಲೆ ಅದನ್ನ ತಿಂದು ನೋಡಿದ್ರೆ ಸೇಮ್ ಟು ಸೇಮ್ PVR ಥಿಯೇಟರ್ ದಾಗಿರುತ್ತೆ ಅಲ್ಲ, ಹಂಗೆ. ಆದ್ರೆ ನಾ ಯಾವಾಗ ಅಲ್ಲಿ ಹೋಗ್ತಿಂದೆ, ಸಾರಿ ರೀ, ಬರೀ ಟಿವಿದಾಗ ನೋಡಿನ ಅಷ್ಟೇ. ಸೇಮ್ ಹಂಗೆ ಕಾಣ್ತದಲ್ಲ, ಅದಕ್ಕೆ ಅಂದೆ. ಆದ್ರೆ ಇವಾಗ ಟೆಸ್ಟ್ ಮಾಡ್ತಾ ಇದೀನಿ. ಬೈ ಒಟ್ಟಾಗ ದೇವ್ಗೆ ಒಕ್ಕದ ಮಾಡೋದ ಗೊತ್ತಿಲ್ಲ. ಬರೇ ಊಟ 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 ಅನ್ಸತ್ತ. ಬರೇ ಹಸುವಾಗತ್ತದ. ಅದು ತಿಂದು ಇದು ತಿಂದು ಎಲ್ಲ ಇಷ್ಟದೆಲ್ಲ ಭಾಳ ತಿಂದಿನಿ. 2 ಪಾಪ್ಕಾರ್ನ್ ಅದು ಇದೆಲ್ಲ ತಿಂದಿನಿ. ಅಷ್ಟಾದ್ರೂ ಹೊಟ್ಟಿ ತುಂಬದಂಗೆ ಅನ್ಸಲ್ಲ. ಇದು ಮತ್ತೆ ವಾಪಸ್ ಹಸು ಹಾಲಾಗತ್ತದ. ಚಂದಾಗಿದೆ ಕುಂದ್ರಕ್ಕಾಗಲ್ಲ. ಅದಕ್ಕೆ ಬೇಗ ಥಾಟ್ ಹೇಳ್ಬಿಡ್ತೀನಿ, ಕೇಳ್ರಿ, ಬೇಗ ಮಲ್ಕೊಂಡ್ಬಿಡುವಂತ ನಾವು. ಜೀವನದಲ್ಲಿ 2 ರೀತಿಯ ವ್ಯಕ್ತಿಗಳನ್ನು ನಂಬಬಾರದು. 1, ಅವರಿಗೆ ಅವಶ್ಯಕತೆ ಇದ್ದಾಗ ಹತ್ತಿರ ಬರೋರನ್ನ. 2, ನಮಗೆ ಅವಶ್ಯಕತೆ ಇದ್ದಾಗ ದೂರ ಹೋಗೋರನ್ನ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.